ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೆಡಿಕಲ್ ಕೋಡಿಂಗ್ ಅಂದ್ರೆ ಏನಂತ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೇನೆ. ಮೆಡಿಕಲ್ ಕೋಡಿಂಗ್ ಅಂದ್ರೆ ಏನು, ಮೆಡಿಕಲ್ ಕೋಡಿಂಗ್ನ ಯಾರು ಮಾಡ್ಬೋದು, ಮೆಡಿಕಲ್ ಕೋಡಿಂಗ್ನ ಎಲ್ಲಿ ಮಾಡಬೇಕು, ಓಕೆ ಇದರ ಫೀಸ್ ಎಷ್ಟಿರುತ್ತೆ, ಆನಂತರ ಇದರ ಸ್ಯಾಲ್ರಿ ಎಷ್ಟಿರುತ್ತೆ ಅಂತಕ್ಕಂಥ A to Z ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮೊದಲದಾಗಿ ಮೆಡಿಕಲ್ ಕೋಡಿಂಗ್ ಅಂದ್ರೆ ಏನಂತ ನೋಡೋಣ. ಮೆಡಿಕಲ್ ಕೋಡಿಂಗ್ ಅಂದ್ರೆ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಮಾಡ್ತಕ್ಕಂತಹ ಡಯಾಗ್ನೋಸಿಸ್ ಆಗಿರ್ಬೋದು, ಟ್ರೀಟ್ಮೆಂಟ್ ಆಗಿರ್ಬೋದು, ಅಥವಾ ಲ್ಯಾಬ್ ರಿಸಲ್ಟ್ಸ್ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದಾದ್ರೂ ರಿಸಲ್ಟ್ಸ್ ನ ಮತ್ತು ಪ್ರೊಸೀಜರ್ಸ್ ನ ಯೂನಿವರ್ಸಲ್ ಕೋಡ್ಗೆ ಕನ್ವರ್ಟ್ ಮಾಡ್ತಕ್ಕಂತಹ ಒಂದು ಮೆಥಡ್ ಅನ್ನು ನಾವು ಮೆಡಿಕಲ್ ಕೋಡಿಂಗ್ ಅಂತ ಕರಿತೀವಿ. ಅಂದ್ರೆ ಮೆಡಿಕಲ್ ಇರ್ತಕ್ಕಂಥ ಡಾಟಾವನ್ನ ಕೋಡಿಗೆ ಕನ್ವರ್ಟ್ ಮಾಡ್ತಕ್ಕಂಥ ಮೆಥಡ್ ಅನ್ನು ಜಸ್ಟ್ ನಾವೇನಂತ ಕರಿತೀವಿ ಅಂದ್ರೆ ಮೆಡಿಕಲ್ ಕೋಡಿಂಗ್ ಅಂತ ಕರಿತೀವಿ. ಓಕೆ, ಈ ಕೋಡಿಂಗ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಮುಖ್ಯವಾಗಿ 3 ಸೆಕ್ಟರ್ ನಲ್ಲಿ ಈ ಮೆಡಿಕಲ್ ಕೋಡ್ಸ್ ನ ಯೂಸ್ ಮಾಡ್ತಾರೆ. ಎಲ್ಲೆಲ್ಲಿ ಅಂತಂದ್ರೆ ಫಸ್ಟ್ ಒನ್ ಎಲ್ಲಿ ಯೂಸ್ ಮಾಡ್ತಾರೆ, ಹಾಸ್ಪಿಟಲ್ಸ್ ನಲ್ಲಿ ಯೂಸ್ ಮಾಡ್ತಾರೆ. ಸೆಕೆಂಡ್ ಒನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಇನ್ಸೂರೆನ್ಸ್ ಕಂಪನಿಯಲ್ಲಿ ಯೂಸ್ ಮಾಡ್ತಾರೆ. ಅಂಡ್ ಥರ್ಡ್ ಒನ್ ಈ ಕೋಡಿಂಗ್ಸ್ ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಗವರ್ಮೆಂಟ್ ಸೆಕ್ಟರ್ಸ್ ನಲ್ಲಿ, ಆರೋಗ್ಯ ಇಲಾಖೆಯಲ್ಲಿ ಕೂಡ ಈ ಒಂದು ಕೋಡಿಂಗ್ ನ ಯೂಸ್ ಮಾಡ್ತಾರೆ. ಯಾವ್ದಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂತ ನೋಡಿದಾಗ ಹಾಸ್ಪಿಟಲ್ಸ್ ನಲ್ಲಿ ಪೇಷಂಟ್ ರೆಕಾರ್ಡ್ಸ್ ಮತ್ತೆ ಡಾಕ್ಯುಮೆಂಟೇಶನ್ಸ್ ನ ಮೇಂಟೈನ್ ಮಾಡ್ಲಿಕ್ಕೆ ಈ ಒಂದು ಮೆಡಿಕಲ್ ಕೋಡಿಂಗ್ ನ ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಇನ್ಸೂರೆನ್ಸ್ ಕಂಪನಿಯಲ್ಲಿ ಇನ್ಸೂರೆನ್ಸ್ ಕ್ಲೇಮ್ ಮತ್ತೆ ಬಿಲ್ಲಿಂಗ್ ಪ್ರೊಸೀಜರ್ಸ್ ಕೂಡ ಈ ಒಂದು ಮೆಡಿಕಲ್ ಕೋಡಿಂಗ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಆರೋಗ್ಯ ಇಲಾಖೆಯಲ್ಲಿ ಸರ್ವೆ ನಡೆಸಬೇಕಾದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸರ್ವೆ, ಇವಾಗ ಮಲೇರಿಯಾದಾಗಿರ್ಬೋದು, ಕೋವಿಡ್ ಸರ್ವೆ ಆಗಿರ್ಬೋದು, ಅಥವಾ ಲಾರ್ವಾ ಸರ್ವೆ ಆಗಿರ್ಬೋದು, ಇನ್ನಿತರ ಯಾವುದಾದ್ರೂ ಮೆಡಿಕಲ್ಗೆ ಸಂಬಂಧಪಟ್ಟಂತ ಸರ್ವೆಯನ್ನ ನಡೆಸಬೇಕಾದ್ರೂ ಕೂಡ ಈ ಒಂದು ಮೆಡಿಕಲ್ ಕೋಡಿಂಗ್ ನ ಬಳಸ್ತಾರೆ. ಇವಾಗ ಜಸ್ಟ್ ನಾವು ಟೈಪ್ಸ್ ಆಫ್ ಮೆಡಿಕಲ್ ಕೋಡಿಂಗ್ ನ ನೋಡೋಣ. ಮೆಡಿಕಲ್ ಕೋಡಿಂಗ್ ನಲ್ಲಿ ಎಷ್ಟು ಟೈಪ್ಸ್ ಅದಾವೆ ಅಂತ ನೋಡೋಣ. ಮೆಡಿಕಲ್ ಕೋಡಿಂಗ್ ನಲ್ಲಿ ನೋಡಿದ್ರೆ ಸಾಕಷ್ಟು ಟೈಪ್ಸ್ ಅದಾವೆ. ಬಟ್ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಆಗಿರತಕ್ಕಂಥದ್ದು ಮೇನ್ ಆಗಿ ಎಲ್ಲ ಕಡೆ ವಾಸ್ಟ್ ಆಗಿ ರೆಕಗ್ನೈಸ್ ಮಾಡೋದು ಎಷ್ಟಪ್ಪ ಅಂತಂದ್ರೆ 3 ಕೋರ್ಸಸ್ ನ ರೆಕಗ್ನೈಸ್ ಮಾಡ್ತಾರೆ. ಯಾವ್ದು ಅಂತ ನೋಡಿದಾಗ ಫಸ್ಟ್ ಒನ್ ನಾವು ನೋಡಿದಾಗ ICD ಅಂತ ಇದೆ, ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಡಿಸೀಸಸ್ ಅಂತ ಫಸ್ಟ್ ಒನ್. ಈ ICD ಯಲ್ಲಿ ಕೂಡ ಬೇರೆ ಬೇರೆ ಕ್ಲಾಸಿಫಿಕೇಶನ್ಸ್ ಇದಾವೆ. ICD 9, 10, 11 ಆ ರೀತಿ ಬೇರೆ ಬೇರೆ ಕ್ಲಾಸಿಫಿಕೇಶನ್ಸ್ ಇದಾವೆ. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಯಾವುದು ಅಂತಂದ್ರೆ CPT ಅಂತ ಇದೆ. CPT ಅಂತಂದ್ರೆ ಕರೆಂಟ್ ಪ್ರೊಸೀಜರ್ ಟರ್ಮಿನಾಲಜಿ ಅಂತ ಇದೆ. ಅಂಡ್ ಥರ್ಡ್ ಒನ್ ಯಾವ್ದಿದೆ ಅಂತಂದ್ರೆ HCPCS ಅಂತ ಇದೆ, ಅಂದ್ರೆ ಹೆಲ್ತ್ ಕೇರ್ ಕಾಮನ್ ಪ್ರೊಸೀಜರ್ ಕೋಡಿಂಗ್ ಸಿಸ್ಟಮ್ ಅಂತ ಇದೆ. ಮೇನ್ ಆಗಿ 3 ಟೈಪ್ಸ್ ಆಫ್ ಮೆಡಿಕಲ್ ಕೋಡಿಂಗ್ ಇದಾವೆ, ICD, CPT ಅಂಡ್ HCPCS ಅಂತಕ್ಕಂಥದ್ದು. ಸೊ ನೀವು ನೋಡ್ಬೋದು ಮೇನ್ ಆಗಿ 3 ಟೈಪ್ಸ್ ಆದಂತಹ ಮೆಡಿಕಲ್ ಕೋಡಿಂಗ್ ಗಳು ಇದಾವೆ, ICD, CPT, HCPCS ಅಂತ. ಇದನ್ನು ಬಿಟ್ಟು ಕೂಡ ಹಲವಾರು ಬೇರೆ ಬೇರೆ ರೀತಿಯಾದಂತಹ ಟೈಪ್ಸ್ ಆಫ್ ಮೆಡಿಕಲ್ ಕೋಡಿಂಗ್ ಗಳು ಇದಾವೆ. ಯಾವ್ದಾವ್ದಂತ ನಾನು ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ, ನೀವು ನೋಡಬಹುದು. DRG ಕೋಡಿಂಗ್ ಅಂತ ಇದೆ, ಸ್ನೋಮೋಡ್ ಸಿಟಿ ಕೋಡಿಂಗ್ ಅಂತ ಇದೆ, NDC ಕೋಡಿಂಗ್ ಅಂತ ಇದೆ, ಎಕ್ಸೆಟ್ರಾ ಇನ್ನು ಬೇರೆ ಬೇರೆ ಕೋಡಿಂಗ್ ಗಳು ಇದಾವೆ. ಬಟ್ ಮೇನ್ ಆಗಿ ICD, CPT ಮತ್ತೆ HCPCS ಇಂಡಸ್ಟ್ರಿಲಿ ಎಲ್ಲಾ ಕಡೆ ಕೂಡ ಅದನ್ನ ರೆಕಗ್ನೈಸ್ ಮಾಡ್ತಾರೆ. ನೀವು ಈ ಒಂದು ಕೋರ್ಸ್ ಅನ್ನ ಆದ್ಮೇಲೆ ನೀವು ಮೆಡಿಕಲ್ ಕೋಡರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಸರ್ಟಿಫಿಕೇಶನ್ ಎಕ್ಸಾಮ್ ನ ಬರೀಬೇಕಾಗ್ತದೆ. ಲೈಕ್ ನೀವು ಇವಾಗ ಕಂಪ್ಯೂಟರ್ ಕ್ಲಾಸಿಗೆ ಹಚ್ಚಿದ್ರೆ ಅಂತಂದ್ರೆ ಕಂಪ್ಯೂಟರ್ ಕ್ಲಾಸ್ ಅಟೆಂಡ್ ಆದ್ಮೇಲೆ ಬೇಸಿಕ್ ಕಂಪ್ಯೂಟರ್, ಪ್ರೋ ಅಥವಾ ಎಕ್ಸೆಲ್ ಅಂತ ನಿಮ್ಗೆ ಏನು ಒಂದು ಸರ್ಟಿಫಿಕೇಶನ್ ಏನ್ ಕೊಡ್ತಾರಲ್ಲ ಕಂಪ್ಯೂಟರ್ ಕ್ಲಾಸ್ ನಲ್ಲಿ, ಅದೇ ರೀತಿ ನೀವು ಮೆಡಿಕಲ್ ಕೋಡಿಂಗ್ ಕಂಪ್ಲೀಟ್ ಮಾಡಿದಾದ್ಮೇಲೆ ನೀವು ಎಕ್ಸಾಮ್ ನ ಬರೀಬೇಕಾಗ್ತದೆ. ಬಟ್ ಮೇನ್ ಆಗಿ 3 ರೀತಿ ಎಕ್ಸಾಮ್ ಅದಾವೆ. ಓಕೆ, 3 ರೀತಿ ಎಕ್ಸಾಮ್ ನಲ್ಲಿ ಯಾವ್ದಾದ್ರು ಒಂದು ಎಕ್ಸಾಮ್ ನ ನೀವು ಬರೀಬಹುದು. ಓಕೆ, ಯಾವ್ದಾದ್ರು ಅಂತಂದ್ರೆ ಫಸ್ಟ್ ಒಂದು ನೋಡ್ಬೋದು ನಾನು CPC ಅಂತ ಇದೆ, ಸರ್ಟಿಫೈಡ್ ಪ್ರೊಫೆಷನಲ್ ಕೋಡರ್ ಅಂತ. ಇದನ್ನ ಕಂಡಕ್ಟ್ ಮಾಡೋರು AAPC ಅವರು ಕಂಡಕ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಎರಡನೇದು ಸರ್ಟಿಫೈಡ್ ಕೋಡಿಂಗ್ ಸ್ಪೆಷಲಿಸ್ಟ್ ಅಂತ ಇದೆ, CCS. ಇದನ್ನ ಕಂಡಕ್ಟ್ ಮಾಡೋರು AHIMA ಅಂತ ನೋಡು. ಅಂಡ್ ಇನ್ನು ಮೂರನೇದು ಯಾವ್ದಿದೆ ಅಂತಂದ್ರೆ ಸರ್ಟಿಫೈಡ್ ಮೆಡಿಕಲ್ ಕೋಡರ್ CMC ಅಂತ ಇದೆ. ಇದನ್ನ ಕಂಡಕ್ಟ್ ಮಾಡೋರು PMI. ಈ 3 ಎಕ್ಸಾಮ್ ನಲ್ಲಿ ಅಂದ್ರೆ ಸರ್ಟಿಫೈಡ್ ಪ್ರೊಫೆಷನಲ್ ಕೋಡರ್ CPC ಬೈ AAPC, ಸರ್ಟಿಫೈಡ್ ಕೋಡಿಂಗ್ ಸ್ಪೆಷಲಿಸ್ಟ್ CCS ಬೈ AHIMA ಆರ್ ಸರ್ಟಿಫೈಡ್ ಮೆಡಿಕಲ್ ಕೋಡರ್ CMC ಬೈ PMI. ಈ 3ರಲ್ಲಿ ಯಾವ್ದಾದ್ರು ಒಂದು ಸರ್ಟಿಫಿಕೇಶನ್ ನ ನೀವು ಎಕ್ಸಾಮ್ ನ ಅಟೆಂಡ್ ಆಗಿ ಆ ಸರ್ಟಿಫಿಕೇಶನ್ ನ ಗೇನ್ ಮಾಡಿದಾದ್ಮೇಲೆ ನಿಮ್ಮ ಒಂದು ಮೆಡಿಕಲ್ ಕೋಡರ್ ಕೆರಿಯರ್ ಅನ್ನ ಸ್ಟಾರ್ಟ್ ಮಾಡಬಹುದು. ಇವಾಗ ಈ ಮೆಡಿಕಲ್ ಕೋಡಿಂಗ್ ಕೋರ್ಸಸ್ ನ ಯಾರು ಮಾಡಬಹುದು, ಓಕೆ, ಮೆಡಿಕಲ್ ಕೋಡಿಂಗ್ ಕೋರ್ಸಸ್ ನ ಎಲ್ಲಿ ಮಾಡಬೇಕು, ಇದರ ಫೀಸ್ ಎಷ್ಟಿರುತ್ತೆ, ಡ್ಯೂರೇಷನ್ ಎಷ್ಟಿರುತ್ತೆ, ಮತ್ತೆ ಎಲಿಜಿಬಿಲಿಟಿ ಏನಿದೆ ಅಂತಕ್ಕಂಥದ್ದು ನೋಡೋಣ. ಮೊದಲನೇದಾಗಿ ಈ ಒಂದು ಕೋರ್ಸಸ್ ನ ಯಾರು ಮಾಡಬಹುದು ಅಂತಂದ್ರೆ ಲೈಫ್ ಸೈನ್ಸ್ ಸ್ಟೂಡೆಂಟ್ಸ್ ಅಥವಾ ಹೆಲ್ತ್ ಕೇರ್ ಅಥವಾ ಹೆಲ್ತ್ ಸೆಕ್ಟರ್ ಸ್ಟೂಡೆಂಟ್ಸ್ ಈ ಒಂದು ಕೋರ್ಸ್ ನ ಮಾಡಬಹುದು. ಯಾರ್ಯಾರು ಅಂತ ನೋಡಿದಾಗ MBBS, BMS, BHMS ಡಾಕ್ಟರ್ ಈ ಒಂದು ಮೆಡಿಕಲ್ ಕೋಡಿಂಗ್ ಕೋರ್ಸಸ್ ನ ಮಾಡಬಹುದು. ಅಂದ್ರೆ ಡಾಕ್ಟರ್ಸ್ ಕೂಡ ಈ ಒಂದು ಮೆಡಿಕಲ್ ಕೋಡಿಂಗ್ ಕೋರ್ಸಸ್ ನ ಮಾಡಬಹುದು. ಸೆಕೆಂಡ್ ಯಾರು ಮಾಡಬಹುದು ಅಂತಂದ್ರೆ
ನರ್ಸಿಂಗ್ ಸ್ಟೂಡೆಂಟ್ಸ್ ಕೂಡ ಈ ಒಂದು ಮೆಡಿಕಲ್ ಕೋಡಿಂಗ್ ಕೋರ್ಸಸ್ ನ ಮಾಡಬಹುದು. ಲೈಕ್ JNM ಸ್ಟೂಡೆಂಟ್ಸ್ ಮಾಡಬಹುದು, BSc ನರ್ಸಿಂಗ್ ಸ್ಟೂಡೆಂಟ್ಸ್ ಕೂಡ ಈ ಒಂದು ಮೆಡಿಕಲ್ ಕೋಡಿಂಗ್ ಕೋರ್ಸಸ್ ನ ಮಾಡಬಹುದು. ಅದರ ಜೊತೆಗೆ BDS ನವರು ಆಗಿರ್ಬೋದು, ಮತ್ತೆ ಡಿ ಫಾರ್ಮಾ ಸ್ಟೂಡೆಂಟ್ಸ್ ಕೂಡ ಈ ಒಂದು ಮೆಡಿಕಲ್ ಕೋಡಿಂಗ್ ಕೋರ್ಸಸ್ ನ ಮಾಡಬಹುದು. ಅಂಡ್ ಅಲೈಡ್ ಹೆಲ್ತ್ ಸೈನ್ಸ್ ಸ್ಟೂಡೆಂಟ್ಸ್ ಕೂಡ ಈ ಒಂದು ಮೆಡಿಕಲ್ ಕೋಡಿಂಗ್ ನ ಕೋರ್ಸ್ ಮಾಡಬಹುದು. ಅಂಡ್ ಲಾಸ್ಟ್ ಒನ್ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ DMLT ಆಗಿರುವುದು ಅಥವಾ DOT ಆಗಿರುವವರು, DMIT ಆಗಿರುವವರು, ಇವರೆಲ್ಲರೂ ಕೂಡ ಈ ಒಂದು ಮೆಡಿಕಲ್ ಕೋಡಿಂಗ್ ಕೋರ್ಸಸ್ ನ ಮಾಡಬಹುದು. ಓಕೆ ಸರ್, ಇವಾಗ ಲೈಕ್ ಡಾಕ್ಟರ್ಸ್, ಪ್ಯಾರಾಮೆಡಿಕಲ್ಸ್, ನರ್ಸಿಂಗ್ಸ್, ಫಾರ್ಮಸಿ ಸ್ಟೂಡೆಂಟ್ಸ್, ಡೆಂಟಲ್ ಸ್ಟೂಡೆಂಟ್ಸ್ ಇವರೆಲ್ಲರೂ ಕೂಡ ಕೋಡಿಂಗ್ ನ ಮಾಡಬಹುದು ಅಂತ ಹೇಳಿದೆ. ಎಲ್ಲಿ ಮಾಡಬೇಕು ಸರ್ ಈ ಕೋರ್ಸಸ್ ನ ಅಂತ ನೋಡಿದಾಗ ನಮ್ಮ ಒಂದು ಮೆಟ್ರೋ ಸಿಟೀಸ್ ನಲ್ಲಿ ಲೈಕ್ ಬೆಂಗಳೂರಿನಲ್ಲಿ ಆಗಿರ್ಬೋದು, ಚೆನ್ನೈನಲ್ಲಿ ಆಗಿರ್ಬೋದು, ಕೊಯಂಬತ್ತೂರ್ನಲ್ಲಿ ಆಗಿರ್ಬೋದು, ಅಂಡ್ ಈವನ್ ಮಂಗಳೂರಿನಲ್ಲಿ ಕೂಡ ಇದೆ, ಹೈದರಾಬಾದ್ ನಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ಈ ಒಂದು ಕೋರ್ಸಸ್ ನ ರನ್ ಮಾಡ್ತಾ ಇದಾವೆ. ಓಕೆ, ಇದನ್ನ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ರನ್ ಮಾಡುದಿಲ್ಲ ಮೆಡಿಕಲ್ ಕೋಡಿಂಗ್ ಕೋರ್ಸಸ್ ನ, ಸದ್ಯ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ಕೋಡಿಂಗ್ ನ ರನ್ ಮಾಡ್ತಿದಾವೆ. ಅಲ್ಲಿ ನೀವು 3 ರೀತಿಯಾಗಿ ಕೋರ್ಸಸ್ ನ ಮಾಡಬಹುದು. ಒಂದು ಸರ್ಟಿಫಿಕೇಟ್ ಕೋರ್ಸ್ ಅಂತ ಮಾಡಬಹುದು, ಅಂಡ್ ಇನ್ನೊಂದು ಇದನ್ನ ಡಿಪ್ಲೊಮಾ ಕೋರ್ಸ್ ಅಂತ ಮಾಡಬಹುದು, ಅಥವಾ ಥರ್ಡ್ ಒನ್ ಅಡ್ವಾನ್ಸ್ ಮೆಡಿಕಲ್ ಕೋಡಿಂಗ್ ಅಂತ ಮಾಡಬಹುದು. ಫಸ್ಟ್ ಒನ್ ಸರ್ಟಿಫಿಕೇಟ್ ಮೆಡಿಕಲ್ ಕೋಡಿಂಗ್ ಕೋರ್ಸ್ ಮಾಡಬಹುದು, ಸೆಕೆಂಡ್ ಒನ್ ಡಿಪ್ಲೊಮಾ ಮೆಡಿಕಲ್ ಕೋಡಿಂಗ್ ಕೋರ್ಸ್ ಮಾಡಬಹುದು, ಅಂಡ್ ಥರ್ಡ್ ಒನ್ ಯಾವುದು ಅಂತಂದ್ರೆ ಅಡ್ವಾನ್ಸ್ ಮೆಡಿಕಲ್ ಕೋಡಿಂಗ್ ಕೋರ್ಸಸ್ ನ ಮಾಡಬಹುದು. ಸರ್ ಡ್ಯೂರೇಷನ್ ಏನೇನು ಇರುತ್ತೆ ಇದಕ್ಕೆ ಅಂತ ನೋಡಿದಾಗ ಫಸ್ಟ್ ಒನ್ ಇವಾಗ ಸರ್ಟಿಫಿಕೇಟ್ ಕೋರ್ಸ್ ಅಂತ ಏನ್ ಹೇಳಿದ್ನಲ್ಲ, ಇದು ಬೇಸಿಕ್. ಮೆಡಿಕಲ್ ಫೀಲ್ಡಿಗೆ ನೀವು ಎಂಟರ್ ಆಗ್ತೀನಿ ಅಂತ, ಮೆಡಿಕಲ್ ಕೋಡಿಂಗ್ ಫೀಲ್ಡಿಗೆ ಎಂಟರ್ ಆಗ್ತಂದ್ರೆ ಬೇಸಿಕ್ ಕೋರ್ಸ್ ಅದು ಸರ್ಟಿಫಿಕೇಟ್ ಕೋರ್ಸ್. ಡ್ಯೂರೇಷನ್ ಇಯರ್ಲಿ 6 ಮಂತ್ಸ್ ಇರುತ್ತೆ, ಅಥವಾ ಸಮ್ ಇನ್ಸ್ಟಿಟ್ಯೂಟ್ ನಲ್ಲಿ ಲೆಸ್ ದೆನ್ 6 ಮಂತ್ಸ್ ಕೂಡ ಇದೆ, 3 ಮಂತ್ಸ್ 4 ಮಂತ್ಸ್ ಕೂಡ ಆಫರ್ ಮಾಡ್ತಾರೆ ಡಿಪೆಂಡಿಂಗ್ ಅಪಾನ್ ಇನ್ಸ್ಟಿಟ್ಯೂಟ್. ಇದ್ರ ಫೀಸ್ ಎಷ್ಟು ಇರುತ್ತೆ ಅಂತಂದ್ರೆ ಒಂದು 20,000 ಇಂದ ಹಿಡ್ಕೊಂಡು 50,000 ವರೆಗೂ ಕೂಡ ಇರುತ್ತೆ. ಈ ಫೀಸ್ ಕೂಡ ಇನ್ಸ್ಟಿಟ್ಯೂಟ್ ಇಂದ ಇನ್ಸ್ಟಿಟ್ಯೂಟ್ ಗೆ ವೇರಿಯೇಷನ್ ಆಗ್ತಾ ಇರುತ್ತೆ. ಅಂಡ್ ನೆಕ್ಸ್ಟ್ ಒನ್ ಸರ್ ಡಿಪ್ಲೊಮಾ ಮತ್ತೆ ಅಡ್ವಾನ್ಸ್ ಅಂತ ಏನ್ ಹೇಳಿದ್ರಲ್ಲ, ಡಿಪ್ಲೊಮಾ ಮೆಡಿಕಲ್ ಕೋಡಿಂಗ್ ಮತ್ತೆ ಅಡ್ವಾನ್ಸ್ ಮೆಡಿಕಲ್ ಕೋಡಿಂಗ್ ಅಂತ ಹೇಳಿದ್ರಲ್ಲ, ಇದರ ಫೀಸ್ ಎಷ್ಟು ಇರುತ್ತೆ ಅಂತ ನೋಡಿದಾಗ ಇದರ ಫೀಸ್ ಹತ್ತತ್ರ 50,000, 30,000 ಕೂಡ ಇದಾವೆ ಒಂದು ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಟ್ ನಲ್ಲಿ, 50,000 ಇದಾವೆ ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಟ್ ನಲ್ಲಿ, ಅಂಡ್ ಈವನ್ 1 ಲಕ್ಷದವರೆಗೂ ಕೂಡ ಈ ಒಂದು ಅಡ್ವಾನ್ಸ್ ಮತ್ತೆ ಡಿಪ್ಲೊಮಾ ಮೆಡಿಕಲ್ ಕೋಡಿಂಗ್ ಕೋರ್ಸಸ್ಗೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಚಾರ್ಜ್ ಮಾಡ್ತಾರೆ. ಓಕೆ ಸರ್, ಇವಾಗ ಲೈಕ್ ಡ್ಯೂರೇಷನ್ ಏನಿದೆ ಡಿಪ್ಲೊಮಾದು ಮತ್ತೆ ಅಡ್ವಾನ್ಸ್ ಅಂತ ನೋಡಿದಾಗ 6 ಮಂತ್ಸ್ ಇಂದ ಹಿಡ್ಕೊಂಡು 1 ಇಯರ್ ವರೆಗೂ ಕೂಡ ಇದರ ಡ್ಯೂರೇಷನ್ ಇದೆ. ಸರ್ ಇವಾಗ ಲೈಕ್ ನಾನು ಮೆಡಿಕಲ್ ಕೋಡಿಂಗ್ ಕಂಪ್ಲೀಟ್ ಆಯ್ತು. ಓಕೆ, ಮೆಡಿಕಲ್ ಕೋಡಿಂಗ್ ಕಂಪ್ಲೀಟ್ ಆದ್ಮೇಲೆ ಸ್ಯಾಲ್ರಿ ಏನ್ ಕೊಡ್ತಾರೆ ನಮ್ಗೆ, ಇನಿಷಿಯಲ್ ಸ್ಯಾಲ್ರಿ ಏನ್ ಕೊಡ್ತಾರೆ, ಮಿಡ್ ಲೆವೆಲ್ ಸ್ಯಾಲ್ರಿ ಏನ್ ಕೊಡ್ತಾರೆ, ಅದಾದ ನಂತರ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಸ್ಯಾಲ್ರಿ ಏನ್ ಕೊಡ್ತಾರೆ ಅಂತ ನೋಡಿದಾಗ ಇನಿಷಿಯಲ್ ನಿಮ್ಗೆ ಸ್ಯಾಲ್ರಿ ಲೋನ್ ಅಂತಾನೆ ಸ್ಟಾರ್ಟ್ ಆಗ್ತಾ ಇದೆ. ಎಷ್ಟಿಂದ ಸ್ಟಾರ್ಟ್ ಆಗ್ಬಹುದು ಅಂತಂದ್ರೆ ಮಿನಿಮಮ್ 15,000 ಇಂದ ಹಿಡ್ಕೊಂಡು ಮ್ಯಾಕ್ಸಿಮಮ್ 25,000 ವರೆಗೂ ಕೂಡ ಸ್ಯಾಲ್ರಿನ ಕೊಡ್ತಾರೆ ಫಸ್ಟ್ ಇಯರ್. ಅದು ಫಸ್ಟ್ ಇಯರ್ ನೀವು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ನೀವು ಚೆನ್ನಾಗಿ ಸ್ಕಿಲ್ಸ್ ಅನ್ನ ಡೆವಲಪ್ಮೆಂಟ್ ಮಾಡ್ಕೊಂಡ್ರಿ ಅಂತಂದ್ರೆ ಸೆಕೆಂಡ್ ಇಯರ್ ನಿಮ್ಗೆ ಮೋರ್ ದೆನ್ 30,000 to 50,000 ವರೆಗೂ ಕೂಡ ನಿಮ್ಗೆ ಸ್ಯಾಲ್ರಿ ಅರ್ನಿಂಗ್ ಪೊಟೆನ್ಶಿಯಲ್ ಇಲ್ಲಿದೆ. ನೆಕ್ಸ್ಟ್ ಒನ್ 3 to 4 year 5 year ಪ್ಲಸ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತಂದ್ರೆ ಪರ್ ಮಂತ್ ಏನಿಲ್ಲ ಅಂತಂದ್ರು ಮೋರ್ ದೆನ್ 50,000 ಇಂದ ಹಿಡ್ಕೊಂಡು 1 ಲಕ್ಷದವರೆಗೂ ಕೂಡ ಮೆಡಿಕಲ್ ಕೋಡಿಂಗ್ ನಲ್ಲಿ ಅರ್ನ್ ಮಾಡ್ತಕ್ಕಂತ ಮೆಡಿಕಲ್ ಕೋಡರ್ಸ್ ಇದಾರೆ. ನೋಡ್ಬೋದು, ಜಸ್ಟ್ 15,000 ಇಂದ ಕೆರಿಯರ್ ಸ್ಟಾರ್ಟ್ ಮಾಡ್ಕೊಂಡು 1 ಲಕ್ಷದವರೆಗೂ ಕೂಡ ಈ ಮೆಡಿಕಲ್ ಕೋಡಿಂಗ್ ನಲ್ಲಿ ರೀಚ್ ಆಗ್ಬೋದು. ಮೆಡಿಕಲ್ ಕೋಡಿಂಗ್ ನೋಡಿದಾಗ ಜಸ್ಟ್ ನೀವು ಒಂದ್ ರೀತಿಯಂತ ಕಾರ್ಪೊರೇಟ್ ಲೈಫ್ ರೀತಿಯಲ್ಲಿ ಓಕೆ, ನೀವು ಆಫೀಸ್ ನಲ್ಲಿ ಕುಂತ್ಕೊಂಡು ವರ್ಕ್ ಕೋಡಿಂಗ್ ಮಾಡಬಹುದು. ಅಂಡ್ ನೀವು ಎಕ್ಸ್ಪೀರಿಯನ್ಸ್ ಆದಂಗ ವರ್ಕ್ ಫ್ರಮ್ ಹೋಮ್ ಕೂಡ ಕೊಡ್ತಾರೆ. ಓಕೆ, ನೀವು ಅಬ್ರಾಡ್ಗೆ ಹೋಗತಕ್ಕಂತ ಚಾನ್ಸಸ್ ಕೂಡ ಇದಾವೆ ಈ ಮೆಡಿಕಲ್ ಕೋಡಿಂಗ್ ನ ಕಂಪ್ಲೀಟ್ ಆದ್ಮೇಲೆ. ಓಕೆ, ಇದಿಷ್ಟು ಮೆಡಿಕಲ್ ಕೋಡಿಂಗ್ ಬಗ್ಗೆ ನಾನು ನಿಮ್ಗೆ ಕೊಡ್ತಿರ್ತಕ್ಕಂಥ ಮಾಹಿತಿ. ಮೆಡಿಕಲ್ ಕೋಡಿಂಗ್ ಬಗ್ಗೆ ಇನ್ನು ಯಾರಾದ್ರೂ ಇಲ್ಲಿ ವಿಡಿಯೋ ನೋಡೋರಿಗೆ ಬೇರೆ ಇನ್ಫಾರ್ಮೇಶನ್ ಏನಾದ್ರೂ ಗೊತ್ತಿತ್ತು ಅಂತಂದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನಾನೇನಾದ್ರೂ ಮಿಸ್ಟೇಕ್ಸ್ ಮಾಡಿದ್ನಿ ಅಂತಂದ್ರೂ ಕೂಡ ಅದನ್ನು ಕೂಡ ಮೆನ್ಷನ್ ಮಾಡಿ. ಅಥವಾ ಮೆಡಿಕಲ್ ಕೋಡ್ ಮಾಡಿದವರೇ ಈ ಒಂದು ವಿಡಿಯೋ ನೋಡ್ತಿದ್ರೆ ಈ ಕೋರ್ಸ್ ಯಾವ ರೀತಿ ಇದೆ, ಓಕೆ, ಇದರ ಒಂದು ಸ್ಕೋಪ್ ಯಾವ ರೀತಿ ಇದೆ, ಇದರ ಗುಡ್ ಅಂಡ್ ಬ್ಯಾಡ್ಸ್ ಅನ್ನು ಕೂಡ ಮೆನ್ಷನ್ ಮಾಡಿ. ಬೇರೆ ಒಂದು ಸ್ಟೂಡೆಂಟ್ಸ್ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.